ನಟರಾಜು ನಾನು ಮಾರ್ಕೆಟ್ಗೆ ಹೋಗ್ತಾ ಇದೀನಿ. ನಿಂಗೆ ಸ್ಯಾಂಡಲ್ವುಡ್ ಸೋಪ್ ಬೇಕು ಅಂದ್ರೆ ಹೇಳು, ಬರ್ತಾ ತಂದ್ಬಿಡ್ತೀನಿ. ಬೇಕಣ ತಗೊಂಬ, ಮರಿಬೇಡ. ಈ ಸ್ಯಾಂಡಲ್ವುಡ್ ಸೋಪು ಸಿಕ್ಕಾಪಡೆ ಕಾಸ್ಟ್ ಆಗ್ಬಿಡೈತೆ. ಈ ಗಂಧದ ಮರ ಬೆಳೆಯೋರಿಗೆಲ್ಲ ಒಳ್ಳೆ ಲಾಭ ನೋಡು. ಏನ್ ಸುಮ್ನೆ ಅನ್ಕೊಂಡೇನೋ, ಒಂದ್ ಒಳ್ಳೆ ಸ್ಯಾಂಡಲ್ವುಡ್ ಫಾರ್ಮ್ ಇದ್ರೆ ವರ್ಷ ಕೋಟಿ ಗಟ್ಟಲೆ ದುಡಿಬಹುದು. ಆದ್ರೆ ಜಾಸ್ತಿ ಜನ ಮಾಡಲ್ಲ ಅಷ್ಟೇ. ಹೌದಾ? ಯಾಕೆ ಹಂಗೆ ಜನ? ತುಂಬಾ ಈಸಿ ಅಲ್ವೇನೋ ಬೆಳೆಯೋದಿದ್ದು. ಮೂಕಣೋ, ಗಂಧದ ಮರನ ಎಲ್ಲಿ ಬೇಕಾದ್ರೂ ಬೆಳಿಬಹುದು. 1 ಎಕರೆಗೆ ಏನಿಲ್ಲ ಅಂದ್ರೂ 300 ರಿಂದ 400 ಮರ ನೆಡಬಹುದು. ಮತ್ ಒಂದ್ ಮರಕ್ಕೆ ಏನಿಲ್ಲ ಅಂದ್ರೂ 3 ರಿಂದ 5 ಲಕ್ಷದವರೆಗೂ ಸಿಗುತ್ತೆ. ಮತ್ತೆ ಅದ್ರ ಸಸಿಗಳ ಬೆಲೆ ಎಷ್ಟು ಅನ್ಕೊಂಡಿದ್ಯಾ? ಬರೀ 50 ರೂಪಾಯಿಗೆಲ್ಲ ಸಿಗುತ್ತೆ. ಅದು ಅಲ್ಲದೆ ಕರ್ನಾಟಕ ಸರ್ಕಾರ ಮೊದಲಿದ್ದಂತ ರಿಸ್ಟ್ರಿಕ್ಷನ್ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗೆ ಗಂಧದ ಮರಗಳು ಕಳ್ತನ ಆಗದೇ ರೀತಿ ನೋಡ್ಕೊಳ್ಳೋಕೆ ಅಂತಾನೆ ಆಂಟಿ ಥೆಫ್ಟ್ ಚಿಪ್ ಗಳನ್ನ ಮರಗಳ ಮೇಲೆ ಇನ್ಸ್ಟಾಲ್ ಮಾಡಿದ್ದಾರೆ. ಒಂದ್ ವೇಳೆ ಯಾರಾದ್ರೂ ಮರಗಳನ್ನ ಕಡಿಯೋಕೆ ಟ್ರೈ ಮಾಡಿದ್ರೆ ಇಮಿಡಿಯೇಟ್ ಆಗಿ ಅಫಿಷಿಯಲ್ಸ್ ಗೆ ಅಲರ್ಟ್ ಮಾಡುತ್ತೆ. ಆದ್ರೆ ಗಂಧದ ಮರ ವರ್ಷಕ್ಕೆ ಬರೀ 5 ಸೆಂಟಿಮೀಟರ್ ಬೆಳೆಯೋದು. ಇದು ಸಂಪೂರ್ಣವಾಗಿ ಬೆಳಿಬೇಕು ಅಂದ್ರೆ ಏನಿರೋದು 15 ರಿಂದ 20 ವರ್ಷ ಬೇಕೇ ಬೇಕು. ಅಷ್ಟು ವರ್ಷ ಎಲ್ಲ ಯಾರು ಕಾಯಕ್ಕೆ ಇಷ್ಟಪಡಲ್ಲ. ಅದಕ್ಕೆ ಅಲ್ವಾ ಈ ಗಂಧದ ಮರದ ಕಳ್ತನ ಜಾಸ್ತಿ ಆಗಿರೋದು. ಹಾಗಾದ್ರೆ ಇದ್ರ ಮೇಂಟೆನೆನ್ಸ್ ತುಂಬಾ ಕಾಸ್ಟ್ಲಿ ಬಿಡು, ಆದ್ರೆ ಒಳ್ಳೆ ಲಾಭ ಕೊಡುತ್ತೆ ನೋಡು. ಅದಕ್ಕೆ ಅಲ್ವಾ ಜಪಾನ್ ಕೊರಿಯಂತ ದೇಶಗಳು ಈ ಫರ್ನಿಚರ್ ಮತ್ತೆ ಮೆಡಿಸಿನ್ ಗೆ ಅಂತ ಈ ಸ್ಯಾಂಡಲ್ವುಡ್ ನ ಇಂಪೋರ್ಟ್ ಮಾಡ್ಕೊಳ್ಳೋದು. ಅದು ಸರಿನೇ. ಹಂಗೆ ನೀವು ಕೂಡ ಗೋಕರ್ಣನ ಫಾಲೋ ಮಾಡ್ತಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ.